ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಶ್ರೀಗಂಧದ ಗುಡಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಭಾರತಿ ಕಣ್ಣನ್ನು ಊದ್ತಾ ಇರಬೇಕಾದ್ರೆ ಈ ಕಡೆ ಅಣ್ಣ ತಮ್ಮಂದ್ರೆಲ್ಲ ಅವನ್ನೇ ಅಬ್ಸರ್ವ್ ಮಾಡ್ತಾ ಎತ್ತೋ ಆರ್ತಿ ಅಣ್ಣನ ಜೊತೆ ಭಾರತಿ ಅಂತ ಮಾತಾಡ್ಕೋತಾ ಇರ್ತಾರೆ. ಬೇಕು ಅಂತಾನೆ ಎಡವಟ್ ಮಾಡಿ ಮುದ್ದು ಮಾಡ್ತಾ ಇರೋ ಥರ ಅನಿಸ್ತಾ ಇದೆ. ಅಣ್ಣ ಅಂತ ಹರಿಶ್ಚಂದ್ರ ಹೇಳ್ತಿದ್ದಂಗೆ ಭಾರತಿ ಅಯ್ಯಯ್ಯೋ ಅಂತಂದು ಅಲ್ಲಿಂದ ಓಡೋಕೆ ಶುರು ಮಾಡ್ತಾಳೆ. ಆಗ ಮುತ್ತು ಹೇಳ್ತಾನೆ, ನಾನು ಇದಕ್ಕೆ ಬೇಡ ಅಂತ ಹೇಳಿದ್ದು, ಬಾಯಿಲಿ ನೀನು ಅಂತ ಅಂದಾಗ ಭಾರತಿ ಮಾವ ನಾನು ಹೋಗ್ತೀನಿ ಅಲ್ಲಿಂದ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹರಿಶ್ಚಂದ್ರ ಕೇಳ್ತಾನೆ, ಅಣ್ಣ ನಿನಗೆ ಭಾರತಿ ಅಂದ್ರೆ ಇಷ್ಟನಾ? ಕಂಟಿ ಹೇಳ್ತಾನೆ, ಸುಮ್ಮನೆ ಇರೋದು ನೋಡಿದ್ರೆ ಗೊತ್ತಾಗಲ್ವ, ಇಷ್ಟ ಆಗಿದ್ದಾಳೆ. ಈ ಕಡೆ ನೋಡಿದ್ರೆ ನಟರಾಜ ಹೇಳ್ತಾನೆ, ನೋಡೋ ಮುತ್ತು, ಅವ್ರಿಗೂ ನಮಗೂ ಸರಿ ಇಲ್ಲ, ಅವ್ರಿಗೂ ನಮಗೂ ಬರಲ್ಲ. ಸಂಬಂಧಗಳು ಅಂದರೆ ಎಣ್ಣೆ ಸೋಡೋ ಥರ ಕಾಂಬಿನೇಷನ್ ಆಗಿರಬೇಕು. ಇನ್ನು ಅವರು ಎಣ್ಣೆ ಸೀಗೆಕಾಯಿ ಥರ, ಅವರು ನಮಗೆ ಸೆಟ್ ಆಗೋದಿಲ್ಲ, ನೀನು ಯೋಚನೆ ಮಾಡೋಣ ಬಿಟ್ಬಿಡು ಅಂತ ಹೇಳ್ತಾನೆ. ಕಂಟಿ ಹೇಳ್ತಾನೆ, ಅಣ್ಣ ಈ ವಯ್ಯನ ಮಾತು ಕೇಳಕ್ಕೆ ಹೋಗಬೇಡ, ನಿನಗೆ ಆ ಹುಡುಗಿ ನಿಜವಾಗ್ಲೂ ಇಷ್ಟವಾಗಿದ್ದರೆ ಹೇಳು, ಕಿಡ್ನಾಪ್ ಮಾಡಿಸ್ಕೊಂಬಂದಾಗಲಿ ನಿನ್ನ ಮದುವೆ ಮಾಡಿಸ್ತೀನಿ. ಆಗ ಮುತ್ತು ಹೇಳ್ತಾನೆ, ಅಯ್ಯಯ್ಯೋ ಏನೋ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಿದ್ದಂಗೆ ಈ ಕಡೆ ಹರಿಶ್ಚಂದ್ರ ಹೇಳ್ತಾನೆ, ಮಹಿ ಇವರಿಬ್ಬರ ಮಧ್ಯೆ ಏನೋ ಇದೆ ಅಂತ ಅನಿಸ್ತಾ ಇದೆ, ಆದರೆ ನಮ್ಮ ಅಣ್ಣ ನಮ್ಮ ಹತ್ರ ಹೇಳ್ಕೊಳಕ್ಕೆ ನಾಚ್ಕೊತಾ ಇದ್ದಾನಷ್ಟೇ. ಈ ಕಡೆ ಚಂದನ ಹೊರಗಡೆ ಹೊರಟಿರ್ತಾಳೆ ಆರ್ಯನ ಕರ್ಕೊಂಡು. ಆಗ ಆರ್ಯ ಹೇಳ್ತಾನೆ, ಚಾನ್ಸ್ ನಿನಗೆ ಶೆಕೆ ಆಗ್ತಾ ಇಲ್ವಾ ಅಂತ. ಆಗ ಚಂದನ ಹೇಳ್ತಾಳೆ, ಇಲ್ಲ ಅಂತ ಹೇಳಿ, ಇಲ್ಲಿ ಇಂಡಿಯಾದಿಂದ ಯಾವಾಗ ಆಸ್ಟ್ರೇಲಿಯಾಕ್ಕೆ ಹೋಗ್ತೀನೋ ಏನೋ, ಫಸ್ಟು ನಮ್ಮಿಬ್ಬರು ಮದುವೆ ಆಗಲಿ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ. ಏನು ಹೇಳು ಅಂತ ಹೇಳಿದಾಗ, ನನಗೆ ಕೆಲವೊಂದು ಕಂಡೀಷನ್ಗಳಿವೆ, ಕನಸುಗಳಿವೆ, ಅದನ್ನು ಆಸ್ಟ್ರೇಲಿಯಾಗೆ ಹೋದ್ಮೇಲೆ ಅಲ್ಲೇ 3 ವರ್ಷ ಎಜುಕೇಷನ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದಾಗ ಆರ್ಯ ಕೇಳ್ತಾನೆ, ಹೌದಾ, ಎಜುಕೇಷನ್ 3 ವರ್ಷ ಮುಂದುವರಿಸಿ ನೀನು ಕೆಲಸ ಮಾಡಬೇಕು ಅಂತ ಇದೆಯಾ? ಹಾಗಾದಮೇಲೆ ನಮಗೆ ಮಕ್ಕಳು ಬೇಡವಾ? ಅದೇನು 29 ವಯಸ್ಸಿಗೆ ಮದುವೆ ಆಗಬೇಕು, 1 ವರ್ಷದೊಳಗೆ ಮಕ್ಕಳಾಗಬೇಕು, ಆ ಮಕ್ಕಳ ಜೊತೆ ನಾವು ಚೆನ್ನಾಗಿರಬೇಕು. ಅದು 35 ವರ್ಷಕ್ಕೆ ನೀನು ಮಕ್ಕಳು ಮಾಡ್ಕೊಳೋದು, ನಾವು ಅಂಕಲ್ ಅನ್ಸ್ಕೊಳೋದು ಚೆನ್ನಾಗಿರಲ್ಲ. ವಯಸ್ಸಿದ್ದಾಗಲೇ ಏನು ಅನುಭವಿಸ್ಬೇಕು ಅದು ಅನುಭವಿಸ್ಬಿಡ್ಬೇಕು ಅಂತ ಹೇಳ್ತಾನೆ. ಇದೆಲ್ಲ ಆಗೋದಿಲ್ಲ, ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಮಗೆ ಬೇಕಾದಷ್ಟು ದುಡ್ಡಿದೆ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಾನು ಬರೋ ಅಷ್ಟೊತ್ತಿಗೆ ನೀನು ಅಡುಗೆ ಮಾಡಿಕೊಂಡು ನನಗೋಸ್ಕರ ನೀನು ವೇಟ್ ಮಾಡ್ತಾ ಇರಬೇಕು, ಬೆಳಿಗ್ಗೆ ತಿಂಡಿಗೆ ತಯಾರು ಮಾಡಿರಬೇಕು, ನಾನು ಹೋಗುವಾಗ ಬಾಯ್ ಮಾಡಿ ಕಳಿಸ್ಬೇಕು. ಇಷ್ಟೆಲ್ಲ ಕನಸುಗಳಿವೆ, ಇದೆಲ್ಲ ಬೇಡ ಚಾನ್ಸ್ ಅಂತ ಹೇಳ್ತಾನೆ. ಆಗ ಚಂದುಗೆ ಆರ್ಯನ ಮಾತು ತುಂಬ ಬೇಜಾರು ಅನಿಸುತ್ತೆ. ಈ ಕಡೆ ನೋಡಿದರೆ ಇದನ್ನೆಲ್ಲ ಕೇಳಿಸ್ಕೊಂಡು ಹರಿಶ್ಚಂದ್ರನಿಗೂ ತುಂಬ ಬೇಜಾರು ಅನಿಸುತ್ತೆ. ಈ ಕಡೆ ಚಂದನ ಅವ್ರ ತಂದೆ ಬರ್ತಾರೆ, ಅವ್ರನ್ನ ಓಡೋಗಿ ಹಗ್ ಮಾಡ್ತಾಳೆ, ಅಪ್ಪ ಅಂತ ಅಂದ್ಬಿಟ್ಟು. ಯಾಕಮ್ಮ ಏನಾಯಿತು ಮಗಳೇ ಅಂತ ಹೇಳಿದಾಗ, ಅಪ್ಪ ನೀವು ಇಷ್ಟಪಟ್ಟಿದ್ದೀರಾ, ನೀವು ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಆದರೆ ನನಗೆ ಈ ಮದುವೆ ಇಷ್ಟ ಇಲ್ಲಪ್ಪ, ನಿಮ್ಮ ಬಲವಂತಕ್ಕೆ ನಾನು ಮದುವೆ ಆಗೋದಿಲ್ಲ, ನಾನೇನಾದರೂ ಈ ಮದುವೆ ಆದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಚಂದನ ಇದೆಲ್ಲ ಫಸ್ಟಿಗೆ ಮಾತಾಡಿದ್ವಿ, ಅದೆಲ್ಲ ಬಿಟ್ಟು ಬೇರೆ ಏನಾದರೂ ಹೇಳು ಅಂತ ಹೇಳ್ತಾನೆ ಚಂದನ ಅವ್ರ ತಂದೆ. ಹಾಗಾದರೆ ನಿಮ್ಮ ಮಗಳು ಕೇಳ್ಕೊಂಡ್ರೆ ನಿಮ್ಗೇನು ಇಲ್ವಾ, ತುಂಬ ಚೇಂಜ್ ಆಗಿದ್ದೀರಪ್ಪ ನೀವು ಅಂತ ಚಂದನ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಆರ್ಯ ಅಂಕಲ್ ಅನ್ಕೊಂಡು ಬರ್ತಾನೆ. ಆಗ ಒಂದು ಗಿಫ್ಟನ್ನು ಅವ್ರಿಗೆ ಪ್ರೆಸೆಂಟ್ ಮಾಡ್ತಾನೆ. ಅದನ್ನು ಓಪನ್ ಮಾಡಿ, ನನಗೆ ಇಷ್ಟವಾದ ವಾಚ್ ತೊಗೊಂಬಂದಿದ್ದೀರಾ ಅಳಿಯಂದ್ರೆ, ಇದೆಲ್ಲ ಯಾಕೆ ತರೋಕೆ ಹೋದ್ರಿ ನೀವು ಅಂತ ಚಂದನ ಅವ್ರ ತಂದೆ ಕೇಳಿದಾಗ, ಪರವಾಗಿಲ್ಲ ಇದು ನಾನು ಕೊಡಬೇಕಾಗಿತ್ತು ಹಾಗಾಗಿ ಕೊಟ್ಟಿದ್ದೀನಿ. ಏನು ಹೇಳ್ತಾ ಇದ್ದಾಳೆ ಚಂದನ, ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾಳಾ ಅಂತ ಹೇಳಿದಾಗ ಚಂದನ ಅವ್ರ ತಂದೆ ಹೇಳ್ತಾರೆ, ಹಾಗೇನು ಇಲ್ಲಪ್ಪ, ಹಾಗೆ ತಂದೆ ಮಗಳು ಮಾತಾಡ್ತಾ ಇದ್ವಿ ಮದುವೆ ಇಶ್ವಾಗಿ ಅಂತ ಹೇಳ್ತಾನೆ. ಸರಿ ಓಕೆ, ಹಾಗಾದರೆ ನೀವು ಮಾತಾಡಿ, ನಾನು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೇಳಿ ಆರ್ಯ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಮುತ್ತುನ ತೋರಿಸ್ತಾನೆ. ಮುತ್ತು ಕೆಲಸ ಮಾಡ್ತಾ ಇರ್ತಾನೆ ಕಿಚನಲ್ಲಿ. ಅದೇ ಟೈಮಿಗೆ ಹೆಣ್ಣು ನೋಡೋಕ್ಕಂತ ಹೋಗಿರ್ತಾನೆ. ಜ್ಯೋತಿ ಕಾಲ್ ಮಾಡ್ತಾಳೆ. ಆಗ ನಾನು ಜ್ಯೋತಿ ಮಾತಾಡ್ತಾ ಇರೋದಂತ ಮುತ್ತು ಹೇಳಿದಾಗ, ಹೇಳಿ ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ ಅಂತ ಹೇಳಿದಾಗ, ನಾನು ನಿಮ್ಮ ಜೊತೆ ಮಾತಾಡಬೇಕು, ಸ್ವಲ್ಪ ಕಾಫಿ ಶಾಪಲ್ಲಿ ಮೀಟ್ ಮಾಡೋಣ, ನಾಳೆ ಸಿಗ್ತೀರಾ ಅಂತ ಕೇಳಿದಾಗ, ಹೌದಾ ಸರಿ ಆಯಿತು, ನಾನು ಲೊಕೇಶನ್ ಕಳಿಸ್ತೀನಿ ನನ್ನ ತಮ್ಮನ ಮೊಬೈಲಿಂದ ಅಂತ ಹೇಳ್ತಾನೆ ಮುತ್ತು. ಸರಿ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ಆರ್ಯ ಮನೆಯವ್ರನ್ನೆಲ್ಲ ಸೇರಿಸಿರ್ತಾನೆ. ಆಗ ದಾಸ ಕೇಳ್ತಾನೆ, ಆರ್ಯ ಏನಾದರೂ ನಮ್ಮ ಕಡೆಯಿಂದ ತಪ್ಪು ಏನಾರಾಗಿದೆ, ಯಾಕೆ ಸೇರಿಸಿದ್ದೀರಾ ಅಂತ ಕೇಳಿದಾಗ, ವೇಟ್ ಚಂದನ ಬರಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಆರ್ಯ ಹೇಳ್ತಾನೆ. ಆಗ ಚಂದನ ಬಂದ ತಕ್ಷಣ, ಏನು ಹೇಳಿ ಅಳಿಯಂದ್ರೆ ಅಂತ ಚಂದನ ಅವ್ರ ತಂದೆ ಕೇಳಿದಾಗ, ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೆ ನಾವು ಇವಾಗಲೇ ಮಾಡಿಸ್ಬಿಡ್ಬೇಕು, ಅದು ಮಾಡಿಸ್ಬೇಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು, ಹಾಗಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು, ನೀವು ಒಪ್ಪಿಗೆ ಕೊಟ್ಟರೆ ಅದನ್ನು ಮಾಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಮದುವೆ ಆದಮೇಲೆ ಅಂದ್ರೆ ಅಲ್ಲಿಗೆ ಒಂದು 15 ದಿನ ಟೈಮ್ ವೇಸ್ಟ್ ಆಗುತ್ತೆ, ಬೇಗ ಆಸ್ಟ್ರೇಲಿಯಾಗೆ ಹೋಗ್ಬೇಕಲ್ಲ, ಇಲ್ಲಾಂದ್ರೆ ಆಗಲ್ಲ, ಚಂದನನ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ಇಲ್ಲಾಂದರೆ ಮೊದಲು ನಾನು ಹೋಗ್ಬೇಕು ಆಮೇಲೆ ಚಂದನ ಬರಬೇಕಾಗುತ್ತೆ ಅಂತ ಹೇಳಿದಾಗ ಚಂದನ ಅವ್ರ ತಂದೆ ಹೇಳ್ತಾರೆ, ಇಲ್ಲ ಪರವಾಗಿಲ್ಲ, ನಿಮ್ಮ ಜೊತೆಲೇ ಕರ್ಕೊಂಡೋಗಿ ರಿಜಿಸ್ಟರ್ ಮ್ಯಾರೇಜ್ ತಾನೇ ಮಾಡೋಣ ಅಂತ ಚಂದನ ಅವ್ರ ತಂದೆ ಒಪ್ಪಿಗೆ ಕೊಡ್ತಾನೆ. ಇದನ್ನೆಲ್ಲ ಕೇಳಿ
ಚಂದನನಿಗೆ ಶಾಕ್ ಆಗುತ್ತೆ. ಆಗ ದಾಸ ಹೇಳ್ತಾನೆ, ಅಪ್ಪ ಪರವಾಗಿಲ್ಲ, ನಮ್ಮ ಫ್ರೆಂಡದು ಹೀಗೆ ಆಗಿದೆ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ, ಈಗೆಲ್ಲ ಹಾಗೆ ಆಗ್ತಾ ಇರೋದು ಅಂತ ಮಾತಾಡ್ಕೊತಾ ಇರ್ತಾರೆ. ಆದರೆ ಚಂದನನಿಗೆ ಒಂದು ಮಾತು ಕೂಡ ಕೇಳೋದಿಲ್ಲ, ನಿನಗೆ ಇಷ್ಟ ಇದೆಯೋ ಇಲ್ವೋ ಅಂತ ಒಂದು ಮಾತು ಕೇಳೋದಿಲ್ಲ. ಚಂದನ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಈ ಕಡೆ ಆರ್ಯವ್ರ ತಾಯಿ ಹರಿಶ್ಚಂದ್ರನಿಗೆ ತರಕಾರಿ ತರಕ್ಕೆ ಹೇಳಿರ್ತಾರೆ. ತರಕಾರಿ ತೊಗೊಂಬಂದು ಅಲ್ಲೇ ನಿಂತುಬಿಡ್ತಾನೆ ಹರಿಶ್ಚಂದ್ರ. ಆಗ ಆರ್ಯ ಹೇಳ್ತಾನೆ, ಚಂದನ ನಿನ್ನ ಹತ್ರ ಪಾಸ್ಪೋರ್ಟ್ ಸೈಜು ಫೋಟೋ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಜೊತೇಲಿ ಇಟ್ಕೊಂಡು ತಿರುಗಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ಬೈಯಕ್ಕೆ ಶುರು ಮಾಡ್ತಾನೆ. ಆಗ ಚಂದು ಹೇಳ್ತಾಳೆ, ನೀವು ಮದುವೆ ಜವಳಿ ಖರೀದಿಗೆ ಬಟ್ಟೆಗಂತ ಕರೆದಿರೋದು, ವೀಸಾ ಪಾಸ್ಪೋರ್ಟ್ ಮಾಡ್ಸೋಕ್ಕೆ ಫೋಟೋ ತೊಗೊಂಬ ಅಂತ ನೀವು ನನಗೆ ಹೇಳಿರಲಿಲ್ಲ. ತಿರುಗಿಸಿ ಮಾತಾಡಿದ್ದಕ್ಕೆ ಆರ್ಯನ್ಗೆ ತುಂಬ ಕೋಪ ಬರುತ್ತೆ. ಚಂದನ, ಇನ್ಮೇಲೆ ನಾನು ಹೇಳ್ದಂಗೆ ನೀನು ಕೇಳಬೇಕು. ನೀನು ಎಲ್ಲೇ ಹೋದ್ರೂ ಒಂದು ಸ್ಟಾಂಪ್ ಸೈಜ್ ಫೋಟೋನ ಜೊತೇಲಿ ಇಟ್ಕೊಂಡಿರೋ ಅಭ್ಯಾಸ ಮಾಡ್ಕೊ, ಗೊತ್ತಾಯ್ತಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ದಿವ್ಯಾ ಎದ್ಬಿಟ್ಟು ಹೇಳ್ತಾಳೆ, ನಾನು ರೆಡಿ ಮಾಡಿಸ್ಕೊಡ್ತೀನಿ ಆರ್ಯವರೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಇದೀನಲ್ವಾ ಬಿಡಿ ಅಂತ ಹೇಳ್ತಾರೆ. ಸರಿ ಅವಳಿಗೆ ಹೇಳಿ ನೀವು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಚಂದನ ನೋಡಿದ್ರು ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ, ಆರ್ಯ ಹೀಗೆ ಮಾತಾಡಿದ್ನಲ್ಲ ಅಂತ. ಆಗ ದಿವ್ಯಾ ಹೇಳ್ತಾಳೆ, ಡ್ರೈವರ್ ಇವಳನ್ನ ಸ್ವಲ್ಪ ಕರ್ಕೊಂಡೋಗಿ ಫೋಟೋನ ತೊಗೊಂಬರ್ತೀರಾ, ಒಡ್ಸ್ಕೊಂಡು ಕರ್ಕೊಂಬರ್ತೀರಾ ಅಂತ ಕೇಳಿದಾಗ ಆಗ ಹ್ಞೂ ಅಂತ ಹೇಳ್ತಾನೆ. ಆಗ ಚಂದು ಹೇಳ್ತಾಳೆ, ಇಲ್ಲ ಅದಕ್ಕೆ ನಾನು ಹೋಗೋದಿಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳಿದಾಗ, ಹೋಗಮ್ಮ ನೀನು ಹಾಗೆಲ್ಲ ಮಾಡಬಾರ್ದು, ಹೋಗು ನೀನು, ಡ್ರೈವರ್ ಸ್ವಲ್ಪ ಕರ್ಕೊಂಡೋಗಿ ಇವಳನ್ನ ಅಂತ ಹೇಳಿ ಜೊತೆ ಮಾಡಿ ಹರಿಶ್ಚಂದ್ರನ ಜೊತೆಗೆ ಕಳಿಸ್ತಾಳೆ. ಈ ಕಡೆ ಹರಿಶ್ಚಂದ್ರ ಚಂದನನಿಗೆ ಕಾಳು ಹಾಕೋ ಥರ ಮಾತಾಡ್ತಾ ಇರ್ತಾನೆ. ಮೇಡಮ್, ನೀವು ತುಂಬ ಚೆನ್ನಾಗಿದ್ದೀರಾ, ಲಕ್ಷಣವಾಗಿದ್ದೀರಾ, ಯಾಕೆ ಡಲ್ಲಾಗಿದ್ದೀರಾ, ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಲಾ ಅಂತ ಹೇಳ್ತಾನೆ. ಏನು ಅಂತ ಹೇಳಿದಾಗ, ಮನಸ್ಸಲ್ಲೇ ಒಂದು ಇದ್ದರೆ ನಿಮಗೆ ಹೊರಗಡೆ ಒಂಥರ ಇದೆ, ಹೊರಗಡೆ ಭಯಕ್ಕೋಸ್ಕರ ಮದುವೆ ಒಪ್ಪಿದಾಗ ಇದ್ದೀರಾ, ಆ ಥರ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ತಾನೆ. ಆಗ ಚಂದನ ಸುಮ್ಮನೆ ಇರ್ತಾಳೆ, ಏನೂ ಮಾತಾಡೋದಿಲ್ಲ. ಇಲ್ಲಿ ಫೋಟೋ ಸ್ಟುಡಿಯೋ ಇಲ್ಲೇ ಎಲ್ಲರ ಹತ್ರ ಇದೆಯಾ ಅಂತ ಕೇಳ್ತಾಳೆ ಚಂದು. ಅದಕ್ಕೆ ಹರಿಶ್ಚಂದ್ರ ಹೇಳ್ತಾನೆ, ನಾನೊಂದು ಹೇಳಿದ್ರೆ ಇವರೇ ಒಂದು ಹೇಳ್ತಾ ಇದ್ದಾರಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಾನೆ. ಹಾಂ, ಇಲ್ಲೇ ಹತ್ರ ಇದೆ ಮೇಡಮ್ ಅಂತ ಹರಿಶ್ಚಂದ್ರ ಹೇಳಿದಾಗ, ಇದಕ್ಕಿಂತ ದೂರ ಇರೋ ಜಾಗದಲ್ಲಿ ಸ್ವಲ್ಪ ಕರ್ಕೊಂಡೋಗಿ, ನನಗೆ ತುಂಬ ಬೇಜಾರು ಅನ್ನಿಸ್ತಾ ಇದ್ದೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಹೊರಗಡೆನೆ ಅಂತ ಚಂದು ಹೇಳ್ತಾಳೆ. ಆಯಿತು ಮೇಡಮ್, ಹಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಈ ಸಂಚಿಕೆ ಮುಗೀತು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.